ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ನೌಕರಿಯಲ್ಲಿ ನಿಮ್ಮ ಜವಾಬ್ದಾರಿಯುತವಾದಂತಹ ಕೆಲಸದಲ್ಲಿ ನೀವು ತುಂಬ ಕರ್ತವ್ಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಇಲ್ಲ ಅಂತಾದರೆ ಯಾವುದೋ ಬೇಜವಾಬ್ದಾರಿತನದಿಂದ ಮಾಡಿದಂತಹ ಕೆಲಸ ದೊಡ್ಡ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು. ಮೇಲಧಿಕಾರಿಗಳ ಜೊತೆಯಲ್ಲಿ, ಕುಟುಂಬದ ಹಿರೀಕರ ಜೊತೆಯಲ್ಲಿ ತುಂಬ ವಿಶ್ವಾಸವನ್ನು ಇಟ್ಟುಕೊಳ್ಳಬೇಕು. ಇರುವಂತಹ ವಿಶ್ವಾಸವನ್ನು ಹಾಗೇ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸ್ತ್ರೀಯರಿಗೆ ಶುಭ ಫಲ ಇದ್ದರೂ ಕೂಡ ಮನೆಯ ವಾತಾವರಣ ಚೆನ್ನಾಗಿಲ್ಲದೆ ಅದೆಲ್ಲವೂ ಹಾಳಾಗ್ತಕ್ಕಂಥದ್ದು. ನನ್ನ ಹಣೆ ಬರವೇ ಇಷ್ಟು, ನನಗೆ ಅದೃಷ್ಟ ಚೆನ್ನಾಗಿಲ್ಲ ಅನ್ನುವಂತಹ ನೋವಿನ ಬೇಸರದ ಮಾತನ್ನು ನೀವು ಹೊರಹಾಕ್ತೀರಿ. ಕಣ್ಣೀರು ಹಾಕುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುವಂಥದ್ದಾಗತ್ತೆ. ಶರೀರದ ಮೇಲೆ ಆಗ್ತಕ್ಕಂತಹ ಗಾಯ ಅದು ನಿಮಗೆ ಸ್ವಲ್ಪ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಕೈಗೆ ಎಷ್ಟೇ ಹಣ ಸಿಕ್ಕಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲೋದಿಲ್ಲ ಅನ್ನುವಂತಹ ಕೊರಗು ನಿಮ್ಮನ್ನು ಕಾಡುವಂಥದ್ದು. ಕಬ್ಬಿಣದ ಪದಾರ್ಥಗಳಿಂದ, ವಾಹನದಿಂದ ನಿಮಗೆ ಪೆಟ್ಟಾಗುವಂತಹ ಸಾಧ್ಯತೆ, ಆ ರೀತಿಯ ಸೂಚನೆಗಳು ಹೆಚ್ಚಾಗಿದೆ. ಎಚ್ಚರಿಕೆಯನ್ನು ವಹಿಸಿ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭರಾಶಿ. ಸೌಂದರ್ಯವರ್ಧಕಗಳ ವ್ಯಾಪಾರಸ್ಥರಿಗೆ ಅನುಕೂಲ, ಲಾಭ ಆಗುವಂತಹ ದಿವಸ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನು ಹೊಂದುತ್ತೀರಿ. ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭ, ಅದರ ಸೂಚನೆ, ಅದರ ಮಾತುಕತೆ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಉದ್ಯೋಗದಲ್ಲಿ ಮಾತ್ರ ಅತಂತ್ರತೆ ಕಾಣುವಂತಹ ಪರಿಸ್ಥಿತಿ ನಿಮಗೆ ಸೂಚ್ಯವಾಗಿರುವಂಥದ್ದು. ಅನಗತ್ಯವಾದಂತಹ ಖರ್ಚಿಗೆ 100 ದಾರಿ ಅಂತ ಹೇಳದ ಹಾಗೆ ನಿಮಗೆ ಈ ದಿವಸ ದುಂದು ವೆಚ್ಚ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ, ಬೇಡದೇ ಇರತಕ್ಕಂತಹ ಅನುಪಯುಕ್ತವಾದಂತಹ ಕೆಲಸಕ್ಕೆ ಹಣ ಖರ್ಚಾಗುವಂಥದ್ದಾಗತ್ತೆ. ಬಂಧುಗಳಲ್ಲಿ ಮಾತಿಗೆ ಮಾತು ಬೆಳೆದು ನಿಷ್ಠುರವಾಗ್ತೀರಿ, ವಿರಸವಾಗುತ್ತೆ, ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಯಾವುದೇ ರೀತಿಯ ಗೊಂದಲಗಳು ಇಲ್ಲದೇ ಇರತಕ್ಕಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಸ್ಥಾನವನ್ನು ಪಡೀಲಿಕ್ಕೆ ಅನುಕೂಲಗಳಾಗುವಂಥದ್ದು. ವರ್ಗಾವಣೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆಗುವಂಥದ್ದಿದೆ. ವಿಲಾಸಿ ಜೀವನಕ್ಕೆ, ಲಕ್ಸುರಿಯಸ್ ಲೈಫ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೆಚ್ಚಿನ ಹಣ ಖರ್ಚಾಗ್ತಕ್ಕಂಥದ್ದು. ದಂಪತಿಗಳಲ್ಲಿ ಏನೋ ಮನಸ್ತಾಪ, ವಿರಸ ಉಂಟಾಗುವ ಸಾಧ್ಯತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಕಾರ್ಯಗಳು ಕೂಡ ಯಾವ ವಿಘ್ನಗಳೂ ಇಲ್ಲದೆ ನಿವಾರಣೆ ಆಗಲಿ ಅಂತ ಶುಭವಾಗಿ. ಮಿಥುನ ರಾಶಿ. ಕರಕುಶಲ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ, ಮರಗೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಆದಾಯ, ಲಾಭ ಸಿಕ್ಕುವಂತಹ ದಿವಸ ಇದು. ಅಸಹನೆಯಿಂದ, ತಾಳ್ಮೆ ಕಳ್ಕೊಳ್ಳೋದ್ರಿಂದ ವಾದ ವಿವಾದಗಳು ಏರ್ಪಾಟಾಗತ್ತೆ. ಅದು ಬೇಕಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಸ್ತ್ರೀ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಉಂಟಾಗತ್ತೆ. ಜೊತೆಗೆ ನಿಮ್ಮ ಸೇವೆಯನ್ನು ಹಲವಾರು ಜನ ಅಪೇಕ್ಷೆ ಪಡ್ತಕ್ಕಂಥದ್ದು. ಜೊತೆಗೆ ನಿಮಗೂ ಕೂಡ ಲಾಭ ಆಗುವಂಥದ್ದಿದೆ. ಮಾತಿಗೆ ಮಾತು ಬೆಳೆದು ಮನಸ್ತಾಪಕ್ಕೆ ಕಾರಣವಾಗುವಂತಹ ಕೆಲವು ಘಟನೆಗಳು ನಡೆಯುವಂಥದ್ದಿದೆ. ಅಂತಹ ಸಂದರ್ಭದಲ್ಲಿ ಬುದ್ಧಿವಂತಿಕೆಯಿಂದ ವರ್ತಿಸಿಬಿಟ್ರೆ, ತಾಳ್ಮೆಯನ್ನು ನಿಮ್ಮದಾಗಿಸ್ಕೊಂಡು ಬಿಟ್ಟರೆ ಯಾವ ಜಗಳಕ್ಕೂ ಅವಕಾಶಗಳಿರುವುದಿಲ್ಲ. ಈ ದಿವಸ ಖರ್ಚು ದಿನದಿನಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಮನಸ್ಸಿಗೆ ಯಾವುದೋ ಒಂದು ರೀತಿಯ ಹಿಂಸೆ ಕಾಡುವಂತಹ ದಿವಸ. ವ್ಯಾವಹಾರಿಕವಾಗಿ, ಕಾನೂನಾತ್ಮಕವಾಗಿ ಏನಾದರೂ ಜಗಳ ಅಥವಾ ಕೇಸುಗಳಿದ್ದರೆ ನಿಮಗೊಂದಷ್ಟು ಬದಲಾವಣೆ, ತಿರುವು ಸಿಕ್ಕದಕ್ಕೆ ಸೂಚನೆಗಳು ಈ ದಿವಸ ಆಗುತ್ತೆ. ಯಾಕೆಂತಂದರೆ ರಜೆಯ ದಿವಸ. ಹಾಗಾಗಿ ಆ ಮುನ್ಸೂಚನೆಗಳು ನಿಮಗೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ. ಬಂಧುಗಳ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ತೀರಿ. ಕಾನೂನಾತ್ಮಕವಾದಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಚಟುವಟಿಕೆಗಳ ಬಗ್ಗೆ, ನಿಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದರೆ ಅದು ನಿಮಗೆ ಕ್ಷೇಮ. ಜೊತೆಗೆ ನಿಮ್ಮ ಗೌರವ ಹಾಗೆ ಉಳಿತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಮನಸ್ಸಿನ ನೋವನ್ನು ಬೇರೆಯವರ ಜೊತೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಸಮಾಧಾನ. ಹೇಳಿಕೊಳ್ಳೇಬೇಕು ಅಂತಹ ಸ್ಥಿತಿ. ಆದರೆ ಹೇಳಿಕೊಳ್ಳಿಲ್ಲ, ಇನ್ನಷ್ಟು ಮತ್ತಷ್ಟು ಮನಸ್ಸು ಭಾರವಾಗ್ತಕ್ಕಂಥದ್ದು.
ಅಳುವುದರಿಂದ ಅಥವಾ ಬೇಸರ ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಕಣ್ಣೀರನ್ನು ಹಾಕುವಂಥದ್ದು ಹೌದು, ಆದರೆ ನೀವು ಅದರಿಂದ ಯಾವ ಪ್ರಯೋಜನ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಪ್ರಯಾಣವನ್ನು ಅಥವಾ ವಿಶೇಷವಾದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕಿ ಮುಂದೂಡಿ ನಾಳಿನ ದಿನದಲ್ಲಿ ಮುಂದಿನ ದಿನಮಾನದಲ್ಲಿ ಮಾಡಿ ಅನ್ನುವಂಥದ್ದು ಕುಟುಂಬದಲ್ಲಿ ಕಲಹ ಕಿರಿಕಿರಿ ಅಂತಕ್ಕಂಥದ್ದು ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುತ್ತೆ. ಅವಮಾನಕ್ಕೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಮನಸ್ಸಿನ ಸಮಾಧಾನಕ್ಕೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿ. ಶುಭವಾಗಿ.